ನಾನು ಮೊದಲಿಗೆ ಈ ದೇವಸ್ಥಾನವನ್ನು ನೋಡಿದ್ದು ಸುಮಾರು 25-30 ವರ್ಷಗಳ ಹಿಂದೆ. ನಮ್ಮ ಗೋಪಾಲರಾಯರು ಜೊತೆಯಲ್ಲಿ ಬಂದು ಇಲ್ಲಿ ನೋಡಿದ್ದು, ಈ ದೇವಸ್ಥಾನ ನೋಡಿದ್ದು. ಇವಾಗ ಇದೆಲ್ಲ ಬಯಲು, ಆ ಬಯಲು ಮಧ್ಯೆ ತೋಪುಗಳು, ನೀಲಗಿರಿ ತೋಪ ಏನಿತ್ತು, ತೋಪುಗಳ ಮಧ್ಯೆ ಇದ್ದಂಥ ಒಂದು ದೇವಸ್ಥಾನ ಇದು. ಇವತ್ತು ಬಂದು ನೋಡಿದಾಗ ನನಗೆ ಆಶ್ಚರ್ಯ, ಇಷ್ಟು ಚೆನ್ನಾಗಿ ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅಂತಕ್ಕಂಥದ್ದು. ಮತ್ತು ಸರ್ಕಾರನೂ ಕೂಡ ಅದಕ್ಕೆ ಸಾಕಷ್ಟು ನೆರವನ್ನು ಕೊಟ್ಟಿದೆ. ನಮ್ಮ ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆ ಮುಂದೆ ನಿಂತಿದ್ದನ್ನು ಮಾಡಿದೆ. ಮತ್ತು ಇಂಥ ಫಲಕಗಳು ಬೇಕಾಗಿದೆ. ಯಾಕೆಂದರೆ ಏನಿದೆ, ನಾವು ಶಾಸನಗಳ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ತೀವಿ. ಈ ಶಾಸನದಲ್ಲಿ ದುಡ್ಡು ಬರೆದಿದೆ, ಹಣ ಇದೆ, ಇದರಲ್ಲಿ ಇದು ಇಷ್ಟು ಕೊಪ್ಪರಿಗೆ ಇದೆ, ಇದನ್ನು ತಳಕೆಳಕಾಗಿ ನಿಂತ್ಕೊಂಡು ಹೋದ್ರಿ, ಈ ಥರದ್ದೆಲ್ಲ ಕಟ್ಟುಕತೆಗಳು ಕಟ್ಟಿ ನಮ್ಮ ಪೂರ್ವಿಕರ ಒಂದು ನಿಲ್ಲಿಸೋಗಿರ್ತಕ್ಕಂಥ ಶಾಸನ ನಾವೇ ಹಾಳು ಮಾಡ್ತಕ್ಕಂಥದ್ದು. ಮತ್ತು ದೇವಸ್ಥಾನದಲ್ಲೂ ಕೂಡ ದೇವ್ರ ಕೆಳಗಡೆ ಬೊಗಸಗಟ್ಟಲೆ ಹಾಕಿರ್ತಾರೆ ದುಡ್ಡು ಎಂಬತಕ್ಕಂಥದ್ದು. ಬೊಗಸಗಟ್ಟಲೆ ಯಾರೂ ಹಾಕಿರೋಕೆ ಹೋಗೋದಿಲ್ಲ. ಇವತ್ತೂ ಕೂಡ ಇಷ್ಟು ದುಡ್ಡಲ್ಲಿ ಇಷ್ಟು ಸಂಬಳಗಳು ತೊಗೊಂಡ್ರೂ ಕೂಡ 1,000 ಅಥವಾ 8 ಗ್ರಾಮ್ ತೊಗೊಳ್ಬೇಕು ಅನ್ನೋದಾದ್ರೆ ಹಿಂದೆ ಮುಂದೆ ನೋಡ್ತೀವಿ ನಾವು. ಆ ಕಾಲಕ್ಕೂ ಚಿನ್ನಕ್ಕೆ ಅದಷ್ಟೇ ಬೆಲೆ ಇತ್ತು. ಆ ಕಾಲಕ್ಕೂ ಬಡವರು ಹಿತ್ತಾಳೆಯ ಒಂದು ಒಲೆಗಳನ್ನೇ ಹಾಕ್ಕೊಳ್ತಾಯಿದ್ರು. ಇವತ್ತು ಬಡವರು ಹಿತ್ತಾಳೆ ಒಲೆಗಳನ್ನೇ ಹಾಕ್ಕೊಳ್ತಾರೆ. ಯಾರೂ ಚಿನ್ನದನ್ನು ಅಂದರೆ ಅಷ್ಟು ಆ ಒಂದು ಹಳದಿಯ ಲೋಹ ಏನಿದೆ, ಆ ಹಳದಿಯ ಒಂದು ಚಿನ್ನ, ಅದು ತನ್ನ ಎಲ್ಲ ಕಾಲಕ್ಕೂ ತನ್ನ ಬೆಲೆಯನ್ನು ಅದು ಹಾಗೆ ಇಟ್ಕೊಂಡು ಹೋಗ್ತಾ ಇದೆ. ಅದು ಆವತ್ತು ಬೊಗಸ್ಗಟ್ಟಲೆ ಕೆ ಜಿ ಗಟ್ಟಲೆ ಮನೇಲಿ ತುಂಬಿಕೊಂಡು ಯಾರೂ ಇಲ್ಲ, ಯಾರೋ ಒಬ್ಬರು ಅಪರೂಪಕ್ಕೆ ಇಟ್ಕೊಳ್ತಾಯಿದ್ರು. ಅದು ಪಾಪಿ ಸಂಪಾದಿಸಿದ್ದು ಪರಪಾಲು ಅಂತ. ಈಗ ಆ ಥರ ಹೊರ್ಟೋಗೋದು, ಅದು ಯಾರ ಥರ ಇರ್ತಾ ಇರಲಿಲ್ಲ ಅದು. ಅದರಿಂದ ಮೊದಲಿಗೆ ಈ ಥರದ ಶಾಸನಗಳಲ್ಲಿ ಏನು ಬರೆದಿದೆ ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈ ಫಲಕವನ್ನು ಇವತ್ತು ಈ ದೇವಸ್ಥಾನದಲ್ಲಿ ಹಾಕಿದ್ದಾರೆ. ದೇವಸ್ಥಾನ ಮುಂದೆ ಅಲ್ಲಿ ಹಾಕಿದ್ದಾರೆ. ಅದನ್ನು ಓದಿ, ಆ ಕಲ್ಲಲ್ಲಿ ಏನು ಬರೆದಿದೆ ಅಂತಕ್ಕಂಥದ್ದನ್ನು ಓದಿ ನಾವು ಅದನ್ನು ತಿಳ್ಕೊಳ್ಬೋದಾಗಿದೆ. ಮತ್ತು ದೇವಸ್ಥಾನದ ಕಾಲ, ದೇವಸ್ಥಾನಕ್ಕೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ, ಹೇಗೆ ಈ ದೇವಸ್ಥಾನ ಅಭಿವೃದ್ಧಿ ಆಯಿತು, ಯಾವ್ಯಾವ ಕಾಲದಲ್ಲಿ ಅದು ತನ್ನ ಉತ್ತುಂಗವನ್ನು ಮುಟ್ಟಿತ್ತು, ಯಾವ ಕಾಲದಲ್ಲಿ ಹಾಳಾಯಿತು ಎಂಬತಕ್ಕಂಥದ್ದನ್ನು ಕೂಡ ನಾವು ಆ ಶಾಸನಗಳಲ್ಲೇ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ, ಅದಕ್ಕೆ ನಿರ್ವಹಣೆ ಮಾಡಬೇಕಾದ್ರೆ, ಸುಮಾರು ಖರ್ಚು ವೆಚ್ಚಗಳೆಲ್ಲ ನಡೆಸ್ಕೊಂಡು ಹೋಗಬೇಕಾದ್ರೆ ಹಣದ ಅವಶ್ಯಕತೆ ಇದೆ. ಆ ಅವಶ್ಯಕತೆ ಯಾವ ರೀತಿ ಅವ್ರನ್ನ ಆಗ ಕಲೆಕ್ಟ್ ಮಾಡಿದರು ಅಂತ ಹೇಳಿದ್ರೆ, ಈ ಶಾಸನ ಬಂದುಬಿಟ್ಟು ಕ್ರಿಸ್ತಶಕ 1110, ಅಂದರೆ ಸುಮಾರು 916 ವರ್ಷದ ಹಿಂದೆ ನಡೆದಿರೋ ಈ ಘಟನೆ ಇದು. ಆಗ ಈ ದೇವಸ್ಥಾನ ಮೊದಲೇ ಇತ್ತು ಅಂತ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರ ಎಲ್ಲ ನಡಿಬೇಕು ಅಂಥೇಳಿ ಇಲ್ಲಿ ಇದನ್ನು ಈ ಶಾಸನ ಹಾಕಿರೋದು ಬಂದು ಕುಲತ್ತುಂಗ ಚೋಳರ ರಾಜ, ಆತನ 41ನೇ ಆಳ್ವಿಕೆಯ ವರ್ಷ. ಆಗ ಈ ಪ್ರಾಂತ್ಯ ಎಲ್ಲನೂ ವಿಕ್ರಮ ಚೋಳ ಮಂಡಲಕ್ಕೆ ಸೇರಿತ್ತು. ಆಗ ಈ ಗ್ರಾಮ ಬಂದು ಈಗ ಭಿನ್ನಮಂಗಲ ಅಂತಾಗಿದೆ. ಆಗ ಈ ಗ್ರಾಮದ ಹೆಸರು ವಿಣ್ಣಮಂಗಲ ಅಂಥೇಳಿ. ಆಗ ಇಲ್ಲಿ ಅನೇಕ ವ್ಯಾಪಾರಸ್ಥರಿಂದ ವ್ಯಾಪಾರ ಮಾಡೋದಕ್ಕೆ ಹೇಳಿ ಆ ವ್ಯಾಪಾರದ ಬರೋ ಟ್ಯಾಕ್ಸನ್ನ ಇದಕ್ಕೆ ದೇವಸ್ಥಾನ ಖರ್ಚುಗಳಿಗೆ ಉಪಯೋಗಿಸಬೇಕು ಅಂತ ಶಾಸನದಲ್ಲಿ ಬರೆದಿದ್ದಾರೆ. ಅದರಲ್ಲಿ ನನಗೆ ಈ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಮತ್ತು ಇಲ್ಲಿ ಎಲ್ಲರನ್ನೂ ಸೇರಿಸೋದಕ್ಕೆ ಇನ್ನೊಂದು ಕಾರಣವೂ ಇದೆ. ಇದೇ ಕೆಲವು ವರ್ಷಗಳ ಹಿಂದೆ ಇಲ್ಲೇ ಪಕ್ಕದಲ್ಲಿ ನಗರೂರಲ್ಲಿ ಅಕಸ್ಮಾತಾಗಿ ನಾನು ಬಂದಾಗ ಒಂದು ವೀರಗಲ್ಲು ಶಾಸನನ ನಾನು ನೋಡಿದೆ. ಆ ಶಾಸನದಲ್ಲಿ ನಗರೂರು ಅನ್ನೋ ಪ್ರಸ್ತಾಪ ಇದೆ. ಆ ಶಾಸನ ಬಂದು ಕ್ರಿಸ್ತಶಕ 967ರಲ್ಲಿ ಆ ಶಾಸನ ಹಾಕಿರೋದು. ಅದನ್ನು ಅಧ್ಯಯನ ಮಾಡಿದಾಗ ನಾನು ನಗರೂರು ಅನ್ನೋದು ಇಲ್ಲೇ ಇದೆ, ಆ ಗ್ರಾಮದ ಪ್ರಸ್ತಾಪ ಇದೆ. ಆಗ ಇಲ್ಲಿನ ನಾಗಯ್ಯ ಅನ್ನೋ ಒಬ್ಬ ವೀರ ಒಂದು ತುರುಗೋಳು ಯುದ್ಧದಲ್ಲಿ ಆತ ಮಡಿದಿರ್ತಾನೆ. ಆಗ ರಾಷ್ಟ್ರಕೂಟರ ರಾಜ ಇಲ್ಲಿ ಆಳ್ತಾ ಇದ್ನು. 3ನೇ ಕೃಷ್ಣನ ಸಹೋದರ ಕೊಟ್ಟಿಗ ವಲ್ಲಭ ಅನ್ನೋನು ಆಳ್ತಾ ಇದ್ನು ಅನ್ನೋದು ಆ ಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಮತ್ತು ಈ ದುರ್ಗಿ ಶಿಲ್ಪ ಇಲ್ಲಿ ಬಂದುಬಿಟ್ಟ ಮೇಲೆ, ನಾವು ಭೇಟಿ ಕೊಟ್ಟು ಬಿಟ್ಟ ಮೇಲೆ ಈ ಶಾಸನನ ನಾನು ನೋಡಿದಾಗ ಯಾಕೋ ಮನೆಗೆ ಹೋಗ್ಬಿಟ್ಟು ಮತ್ತೆ ಅದನ್ನು ಅಧ್ಯಯನ ಮಾಡಬೇಕು ಅಂಥೇಳಿ ಅದನ್ನು ನಾನು ಅಧ್ಯಯನ ಮಾಡಿದಾಗ ಸುಮಾರು ಅನೇಕ ವಿಷಯಗಳು ನನಗೆ ಸಿಕ್ತು. ಅದರಲ್ಲಿ ಈ ಟ್ಯಾಕ್ಸ್ ಯಾರ್ಯಾರ ಹತ್ರ ಕಲೆಕ್ಟ್ ಮಾಡಿದ್ರು ಅಂದರೆ, ಈ ಕುಂಬಾರಿಕೆ ಮಾಡೋರ ಹತ್ರ, ಈ ಹತ್ತಿ ಬಟ್ಟೆ ತಯಾರು ಮಾಡೋರ ಹತ್ರ,
ಮನೆಯಲ್ಲಿ ಸಾಕೋ ಹಸುಗಳ ಮೇಲೆ ಮತ್ತು ಕುಟುಂಬ ತೆರಿಗೆ ಇದನ್ನೆಲ್ಲ ಹಾಕಿ ಇದನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದು. ಮತ್ತು ಇನ್ನಷ್ಟು ನನಗೆ ಮನಸ್ಸು ಸೆಳೆದಿದ್ದು, ಇದು ತುಂಬ ಕುತೂಹಲ ಮೂಡಿದ್ದು ಇನ್ನೊಂದು ವಿಷಯ ಏನು ಅಂತಂದರೆ, ಈ ಶಾಸನದಲ್ಲಿರುವ ಶಾಪಾಶಯ. ನಾವು ಅನೇಕ ಶಾಸನಗಳನ್ನ ನೋಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ, ಆದರೆ ಇದರಲ್ಲಿ ಇರುವಂಥ ಶಾಪಾಶಯ ಬೇರೆ ಎಲ್ಲೂ ನಾನು ಇದುವರೆಗೂ ನೋಡಿಲ್ಲ. ಅದೇನಪ್ಪ ಅಂತಂದರೆ, ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ದೇವಸ್ಥಾನಕ್ಕೆ ಕೊಡ್ತಾರೆ. ಇದು ಈಗಿನ ಜನ ಇದು ತಟ್ಟಬೇಕು, ಎಲ್ಲೋ ಮಾಡಿರುವ ಕೆಲಸಗಳಿಗೆ ಈ ಶಾಪ ತಟ್ಟಬೇಕು ಅನ್ನೋದು ನನ್ನ ಬಯಕೆ. ಅದೇನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಶಾಸನಗಳ ಶಾಪಾಶಯದಲ್ಲಿ ಕಾಶಿಯಲ್ಲಿ ಹಸುನ ಕೊಂದು ಪಾಪ, ಕಾಶಿಯಲ್ಲಿ ತಂದೆ ತಾಯಿನ ಕೊಂದು ಪಾಪ, ಈ ರೀತಿ ಶಾಪಾಶಯಗಳು ಕಾಮನ್ನಾಗಿ ಎಲ್ಲ ಶಾಸನಗಳಲ್ಲಿ ಬರುತ್ತೆ. ಆದರೆ ಈ ಶಾಸನದಲ್ಲಿ ಬರುವ ಶಾಪಾಶಯ ಗಂಗೆಯಿಂದ ಕನ್ಯಾಕುಮಾರಿವರೆಗೆ ಎಷ್ಟು ಜನ ಸಂಖ್ಯೆ ಇರ್ತಾರೋ ಅಷ್ಟೂ ಜನ ಮಾಡಿರೋ ಪಾಪಗಳೆಲ್ಲ ಇವರಿಗೆ, ಈ ದುಡ್ಡು ತಿನ್ನೋರಿಗೆ ಅಥವಾ ಇದನ್ನು ನಡೆಸ್ಕೊಂಡು ಹೋಗದೇ ಇರೋರಿಗೆ ತಟ್ಟುತ್ತೆ ಅನ್ನೋದನ್ನು ಇದರಲ್ಲಿ ಬರೆದಿದ್ದಾರೆ. ಇದು ವಿಶೇಷವಾದ ವಿಷಯ. ನಾನು ಎಲ್ಲೂ ಇದುವರೆಗೂ ಅಧ್ಯಯನ ಮಾಡಿದ್ರೆ ಎಲ್ಲೂ ಓದಿಲ್ಲ. ಜೊತೆಗೆ ಇನ್ನೂ ಒಂದು ಬರೆದಿದ್ದಾರೆ, ಗಂಗೆಯಿಂದ ಕನ್ಯಾಕುಮಾರಿವರೆಗೆ ಯಾರ್ಯಾರು ಪುಣ್ಯಗಳು ಮಾಡಿರ್ತಾರೋ ಪುಣ್ಯ ಕೆಲಸ, ಆ ಪುಣ್ಯನೂ ಅವ್ರಿಗೆ ಬರುತ್ತೆ ಇದನ್ನು ನಡೆಸ್ಕೊಂಡು ಹೋಗೋವರಿಗೆ ಅನ್ನೋ ಮಹತ್ವವಾದ ವಿಷಯನ ಇದರಲ್ಲಿ ಬರೆದಿದ್ದಾರೆ. ಅಥವಾ ಯಾರೋ ಒಬ್ಬರು ದಾನ ಕೊಡ್ತಾರೆ ಈ ದೇವಸ್ಥಾನಕ್ಕೆ, ಈ ದಾನಗಳ ನಂತರನೂ ಇನ್ನೂ ಯಾರಾದರೂ ದಾನ ಕೊಟ್ಟರು ಅಂದ್ಕೊಳ್ಳಿ, ಅದನ್ನು ಅಪಹರಿಸಿದ್ರೂ 60,000 ವರ್ಷ ಮಲದಲ್ಲಿ ಹುಳುವಾಗಿ ಹುಡ್ತಾರೆ ಅನ್ನೋದು ಇನ್ನೊಂದು ಶಾಪನೂ ಅದಕ್ಕೆ ಹಾಕಿದ್ದಾರೆ. ಇದು ಈಗಿನ ಜನ್ರೇಷನ್ನಲ್ಲೂ ಎಲ್ಲೆಲ್ಲಿ ದುಡ್ಡುಗಳು ತಿನ್ನೋರಿಗೂ ಎಲ್ರಿಗೂ ಇದು ಅನ್ವಯಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಖ್ಯವಾಗಿ ಇಲ್ಲಿ ಶಾಸನದ ಬಗ್ಗೆ ಹೇಳೋದಾದರೆ, ಇದು ಒಂದು ತಮಿಳು ಶಾಸನ. ಭಾಳ ಜನಕ್ಕೆ ಇದೊಂದು ತಮಿಳು ಶಾಸನ. ಕೆಲವರಿಗೆ ಏನು ತಮಿಳು ಶಾಸನ ಇದೆ ಅಂತ ಅರ್ಥ ಆಗಲ್ಲ ಅನ್ಬೋದು, ಆದರೆ ಅಲ್ಲಿ ಲಿಪ್ಯಂತರ ಮಾಡಿದ್ದೀರಿ. ಅಂದರೆ ಚೋಳರ ಕಾಲದ್ದು, ಅದು 1110 ಅಂದರೆ ಕುಲೋತ್ತುಂಗ ಚೋಳ. ಕುಲೋತ್ತುಂಗ ಚೋಳನು 70ರಲ್ಲಿ ಬರ್ತಾರೆ. 1070ಕ್ಕೆ ಅವನು ಪಟ್ಟಕ್ಕೆ ಬಂದವನು. 1000 ಮುಂದೆ ಭಾಳ ದಿವಸ ಇರಲ್ಲ, 1016-12 ಅವನು ಕರ್ನಾಟಕವನ್ನು ಬಿಟ್ಟು ಹೋಗ್ಬಿಡ್ತಾನೆ. ಈ ಶಾಸನ ಹಾಕಿದ ಒಂದು 6 ವರ್ಷದಲ್ಲೇ ಅವನು ಕರ್ನಾಟಕನ ಬಿಡಬೇಕಾಗ್ತದೆ ಕುಲೋತ್ತುಂಗ ಚೋಳ. ಯಾಕೆಂದರೆ ಅಷ್ಟರಲ್ಲೇ ನಮ್ಮ ಹೊಯ್ಸಳರ ವಿಷ್ಣುವರ್ಧನ್ ತುಂಬ ಪ್ರಬಲ ಆಗಿಬಿಡ್ತಾನೆ. ಅಂದರೆ ಆ ತಲಕಾಡನ್ನು ಅವನು ಗೆಲ್ಲೋದಕ್ಕೆ 6 ವರ್ಷಗಳ ಮೊದಲು ಅಷ್ಟೇ ಈ ಶಾಸನ ಹಾಕ್ಸಿರೋದು. ಅದೊಂದು ಮುಖ್ಯವಾಗಿ ನಕರರ ಸಂಬಂಧಪಟ್ಟಿದ್ದ ವಿಷಯ. ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಆದಾಯ ಬೇಕಲ್ವ, ಅದಕ್ಕೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ, ಅದು ಭಾಳ ಮುಖ್ಯ. ಆಮೇಲೆ ಈ ಮೊದಲು ಬಾರಿಗೆ ಬರೋವಾಗ 2-3 ಲೈನಲ್ಲಿ ಚೋಳರ ಬಿರುದಾವಳಿಗಳು ಬರ್ತದೆ. ಚೋಳರ ಬಿರುದಾವಳಿಗಳು ಹೇಗಿರ್ತವೆ ಅಂದರೆ, ಸಾಮಾನ್ಯವಾಗಿ ಎಲ್ಲ ನಮ್ಮ ಕರ್ನಾಟಕದಾಗಲಿ ಅಲ್ಲಾಗಲಿ ಬಿರುದುಗಳು ಒಂದೇ ಥರ ಇರ್ತೈತೆ. ಇಲ್ಲಿ ಚೋಳರ ಬಿರುದಾವಳಿಗಳು ವಿಶೇಷ ಏನಂದರೆ, ದೇವತೆ ಬಗ್ಗೆ ವಿಜಯಲಕ್ಷ್ಮಿ, ಆಮೇಲೆ ಜಯಲಕ್ಷ್ಮಿ, ಅದೃಷ್ಟಲಕ್ಷ್ಮಿ, ಇಂಥವರೆಲ್ಲರೂ ನನಗೆ ಸಪೋರ್ಟ್ ಮಾಡೋದನ್ನು ನಾವು ರಾಜ್ಯ ವಿಸ್ತಾರ ಮಾಡ್ತಾಯಿದ್ದೀವಿ ಅಂತ ಹೇಳುವಂಥ ಪರಿಸ್ಥಿತಿ. ಇದು ಮೊದಲನೇ ರಾಜರಾಜ ಚೋಳನಿಗೂ ಇದೆ. ಇದೇ ಥರ ಅಲ್ಲ, ಬೇರೆ ಬೇರೆ ಸ್ವಲ್ಪ ಹೆಚ್ಚು ಕಡಿಮೆ ದೇವಿಯನ್ನು ಬಿಟ್ಟು ಅವರು ಹೊರಗೆ ಹೋಗ್ತಾಯಿಲ್ಲ. ದೇವಿ ಹೇಳ್ತಾ ಇದ್ದಾರೆ, ಅವರ ಆಶೀರ್ವಾದಗಳಿಂದಲೇ ನಾವು ರಾಜ್ಯವನ್ನು ವಿಸ್ತಾರ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅವ್ರಿಗೆ ಸಮೀಪವಾಗಿದ್ದಂತಹ ಚೋಳ, ಪಾಂಡ್ಯ ಮತ್ತು ಚೇರರನ್ನು ಸೋಲಿಸಿದ್ದನ್ನು ಹೇಳ್ತಾರೆ. ಆ ನಂತರದಲ್ಲಿ ತಾವು ಆಕ್ರಮಣ ಮಾಡಿದ ಪ್ರದೇಶಗಳನ್ನು ಹೇಳ್ತಾರೆ. ಆ ನಂತರದ ಆ ರಾಜನ ಹೆಸರು ಕ್ಲೀನಾಗಿ ಬರ್ತದೆ. ಇದನ್ನೆಲ್ಲ ಮಾಡಿದ್ರೆ ರಾಜನ ಬರ್ತದೆ. ರಾಜನು ಏನು ವ್ಯವಸ್ಥೆ ಮಾಡ್ತಾನೆ ಅದನ್ನು ಈ ಶಾಸನದಲ್ಲಿ. ಅದರ ರಾಜನ ತಮಾಷೆ ಅಂದರೆ, ತಾನೇ ಮಾಡಿಸ್ದೆ, ನಾನೇ ಕಲ್ಲು ಹಾಕಿಸ್ದೆ, ನಾನೇ ಬರೆಸ್ದೆ ಅಂತ ಹೇಳ್ತಾನೆ. ಅದು ಇಲ್ಲಿ ಗೊತ್ತು. ರಾಜ ನೇರವಾಗಿ ನಾನು ಬರೆಸ್ದೆ ಅಂತ ಹೇಳ್ತಾನೆ, ನಾನೇ ಬರೆಸಿದ್ದೀನಿ. ಹೀಗೆ ಶಪಾಶಯ ಭಾಗ ಅಷ್ಟಲ್ಲಿ ಎಲ್ಲವನ್ನು ಬರೆಸಿದರೆ, ಇದು ಈಗಾಗಲೇ ನಮ್ಮ ಧನಪಾಲ್ ತಿಳಿಸಂಗೆ ಅದು ಸಾರಾಂಶ ಅಷ್ಟೇ, ಇನ್ನೇನಿಲ್ಲ. ವರ್ಣನೆಗಳ ಮೊದಲು ಭಾಗನೇ ನಮಗೆ ಏನು ಅನ್ನೋದಷ್ಟೇ. ಅಲ್ಲಿ ಇರೋದು ಭಾಳ ಕಡಿಮೆನೇ ವಿವರಗಳಿರೋದು. ಆಮೇಲೆ ಇಲ್ಲಿನ ಆ ಸೂಕ್ಷ್ಮ ಅಧ್ಯಯನದಿಂದ ನಾವು ಇನ್ನೊಂದು ಕಂಡುಕೊಬೋದು. ಅಲ್ಲಿ ಬಟ್ಟೆ ಮೇಲಿನ ತೆರಿಗೆ, ಮಗ್ಗದ ಮೇಲಿನ ತೆರಿಗೆ,
ಕುಂಬಾರಿಕೆ ಮೇಲಿನ ತೆರಿಗೆಗಳು ಇಂಥವುಗಳನ್ನ ಹಾಕೋದು ಭಾಳ ಕಾಣಿಸ್ಬರ್ತದೆ. ಏನಿದು ಎಲ್ಲ ತೆರಿಗೆಗಳು ಆಗ್ತಾಯಿದ್ರು, ಆ ಕಾಲದಲ್ಲೂ ಆಗ್ತಾರೋ, ಆ ನಂತರ ಕಾಲದಲ್ಲೂ ಹಾಕಿದ್ದಾರೆ, ಭಾಳ ಹಿಂದೇನೂ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ತೆರಿಗೆಗಳ ವಿಷಯದಲ್ಲಿ ಏನೂ ಇಲ್ಲ. ಆದರೆ ಅಂಥ ಪ್ರಸ್ತಾಪ ಬಂದಾಗ ಅವುಗಳು ಹೆಚ್ಚಿಗೆ ಇಲ್ಲಿದ್ದವು, ಆ ಕೈಗಾರಿಕೆಗಳಲ್ಲಿ ನಡೀತಾ ಇದ್ವು. ಇಲ್ಲಿ ಕಾಟನ್ಗೆ ಸಂಬಂಧಪಟ್ಟಿದ್ದ ಕೆಲಸಗಳು, ಇಲ್ಲಿ ಕಾಟನ್ ಬೆಳೆಯಲ್ಲ, ಆದರೆ ಮಗ್ಗ ಬಟ್ಟೆ ನೇಯುವಂಥ ಕೆಲಸಗಳು ಅಂಥವು ಭಾಳ ಕೈಗಾರಿಕೆಗಳಲ್ಲಿದ್ದವು, ಕುಂಬಾರಿಕೆಯಲ್ಲಿತ್ತು. ಅಂದರೆ ಆಗಿನ ಕಾಲದ ಏನೇನು ವ್ಯವಸ್ಥೆ ಇದೆ ಅನ್ನೋದು ಖಚಿತವಾಗಿ ಗೊತ್ತಾಗ್ತದೆ. ಇಂಥ ವಿವರಗಳನ್ನು ಸೂಕ್ಷ್ಮವಾಗಿ ಕೊಡುವಂಥ ವಿವರಗಳು ಈ ಶಾಸನಗಳಲ್ಲಿರ್ತೈತೆ. ಮುಖ್ಯವಾಗಿ ಅವರ ಬಿರುದುಗಳು ನನಗೆ ತುಂಬ ಆಸಕ್ತಿಯಾಗಿರ್ತವೆ. ನೇರವಾಗಿ ಅವರು ಬಿರುದುಗಳು ತಮಿಳಿನಲ್ಲಿದ್ದರೂ ಕೂಡ ತಮಿಳಿನವ್ರಿಗೂ ಕೂಡ ಕಷ್ಟ ಅವು ಅರ್ಥ ಮಾಡೋದಕ್ಕೆ, ಭಾಳ ಒಗಟಿನಂತಿರ್ತವೆ. ಅದನ್ನು ಸೂಕ್ಷ್ಮವಾಗಿ ತಮಿಳು ವಿದ್ವಾಂಸರಿಂದ ನಾನು ಚರ್ಚೆ ಮಾಡಿದ್ದೀನಿ. ಇಲ್ಲ, ಆ ಥರ ಭಾಳ ಪೊಯಿಟಿಕ್ ಆಗಿರುತ್ತೆ ಆ ಭಾಗಗಳು ಮಾತ್ರ. ಅದು ತುಂಬ ಒಂಥರ ಗುಪ್ತವಾಗೂ ಇರ್ತೈತೆ. ಆ ರೀತಿ ಅಂದರೆ ಕೊನೆಗೆ ಬರೋದು ದೇವಿ. ಈ ತಿರುಮಗಳ ಪೋಲ ಅನ್ನೋದು ರಾಜರಾಜನ ಇದು ಶಾಸನದ ಒಂದು ಬಿರುದಾವಳಿ. ಅದೇನು ಬರ್ತದೆ ಅರ್ಥ ಬರೋದಿಷ್ಟು ಕನ್ನಡದಲ್ಲಿ, ಶ್ರೇಷ್ಠಳಾದ ಭೂದೇವಿಯ ಜೊತೆಗೆ ಅದೃಷ್ಟದೇವಿಯು ರಾಜನಿಗೆ ಒಲಿದಿರಲು. ಶ್ರೇಷ್ಠವಾದ ಭೂದೇವಿಯ ಜೊತೆಗೆ ಅದೃಷ್ಟ ದೇವತೆಯು ರಾಜನಿಗೆ ಒಲಿದಿರಲು, ಅವನ ಬಾಳಿನಲ್ಲಿ ಶಕ್ತಿಯು ಉತ್ಕರ್ಷವಾಗಿರಲು ಅನ್ನೋ ಅರ್ಥ ಬರೋ ಥರ ರಾಜರಾಜನ ಕಾಲ. ಅದೇ ಥರ ರಾಜೇಂದ್ರ ಚೋಳನೇ ತಿರುಮನಿ ಒಳರ ಇರುವಲಯ ಮಂಡೆ ಅಂತ ಬರ್ತದೆ. ಅಲ್ಲೂ ಕೂಡ ಇದೇ ಅರ್ಥವೇ, ದೇವಿಯರು. ಈ ಶಾಸನದಲ್ಲಿ ಕುಲೋತ್ತುಂಗನ ಕಾಲದ್ದು, ಈ ಕುಲೋತ್ತುಂಗನ ಶಾಸನದಲ್ಲಿ ಬರೋದು ಭಾಳ ಚೆನ್ನಾಗಿದೆ. ಅರ್ಥ ನಾನು ಬರೋ ರೀತಿಯಲ್ಲಿ ಅವ್ರು ಏನಂತಾರೆ, ಖ್ಯಾತಿಯ ದೇವತೆ ಎದ್ದು ಕಾಣುತ್ತಿದ್ದಾಗ, ವಿಜಯದ ದೇವತೆ ಅವನನ್ನು ಬಯಸುತ್ತಿದ್ದಾಗ, ಭೂಮಿಯ ದೇವತೆ ಚುರುಕಾದಾಗ, ಆ ಅದೃಷ್ಟ ದೇವತೆ ಅವನನ್ನು ಮದುವೆಯಾದಲ್ಲಿ. ಇಷ್ಟು ದೇವತೆಗಳು, ಬೇರೆ ಬೇರೆ ದೇವತೆಗಳು ತನಗೆ ಸಹಕಾರ ಕೊಟ್ಟಿದ್ದರಿಂದ ನಾನು ರಾಜ್ಯವನ್ನು ವಿಸ್ತಾರ ಮಾಡಿದೆ. ಇಷ್ಟು ಹೇಳಿ ಚೇರ ಮತ್ತು ಪಾಂಡ್ಯರನ್ನು ಸೋಲಿಸಿದ್ರಿ ಅನ್ನೋ ಅರ್ಥನೇ ಫಸ್ಟ್ ಎರಡು ಮಾತು ಯಾವಾಗಲೂ ಹೇಳ್ತಾರೆ ಚೋಳರು. ಆನಂತರದಲ್ಲಿ ಬೇರೆ ಯಾವ್ಯಾವ ಪ್ರದೇಶಗಳನ್ನು ತಾವು ಆಕ್ರಮಣ ಮಾಡಿಕೊಂಡ್ರಿ ಅಂತದೆಲ್ಲ ಹೇಳ್ತಾರೆ. ಒಂದನೇ ಕುಲೋತ್ತುಂಗ ಚೋಳನ ಕಾಲದ ಶಾಸನವನ್ನು ನಾವು ಗಮನಿಸಿ ನೋಡಿದಾಗ ಪೂಜಾ ಕೈಂಕರ್ಯಗಳಿಗೆ ತೆರಿಗೆ ದಾನವನ್ನು ನೀಡಿರತಕ್ಕಂತಹ ಒಂದು ಶಾಸನವಾಗಿ ನಮಗೆ ಕಂಡುಬರುತ್ತೆ. ಡಾಕ್ಟರ್ BL ರೈಸ್ ಅವರು ಹೇಳುವಂತೆ ಇವತ್ತಿನ ಒಟ್ಟಾರೆಯಾಗಿ ನಮ್ಮ ಭಾರತದ ಇತಿಹಾಸವನ್ನು ಗಮನಿಸಿದಾಗ ದೊರೆತಿರ್ತಕ್ಕಂಥ ಶಾಸನಗಳಲ್ಲಿ ಬಹುತೇಕವು ದಾನ ಶಾಸನಗಳು ಅನ್ನುವಂಥದ್ದು ನಮಗೆ ಗೊತ್ತಿರತಕ್ಕಂತಹ ವಿಚಾರ. ಈಗ ದಾನ ಛೇದೋಪವರ್ಣನದ ಪ್ರಸ್ತಾಪ ಧನ್ಪಾಲ್ ಸರ್ ಅವರು ಕೂಡ ಮಾತನಾಡಿದರು. ಇಲ್ಲಿ ಬಂದಿರತಕ್ಕಂಥ ಶಾಸನದಲ್ಲಿ, ಒಂದನೇ ಕುಲೋತ್ತುಂಗ ಚೋಳನ ಕಾಲದ ಶಾಸನದಲ್ಲಿ ಗಂಗಾ ನದಿಯಿಂದ ದಕ್ಷಿಣದ, ಉತ್ತರದ ಗಂಗಾ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಪುಣ್ಯ ಕಾರ್ಯಗಳನ್ನು ಮಾಡಿದಂಥವರಿಗೆ ಈ ಶಾಸನವನ್ನು ಸಂರಕ್ಷಣೆ ಮಾಡುವುದರಿಂದ ಪುಣ್ಯ ದೊರೆಯುತ್ತೆ. ಯಾರು ಈ ಶಾಸನವನ್ನು ಸಂರಕ್ಷಣೆ ಮಾಡೋದಿಲ್ವೋ, ಅದಕ್ಕೆ ಧಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಗಂಗಾ ನದಿಯಿಂದ ಕನ್ಯಾಕುಮಾರಿಯವರಿಗೆ ಮಾಡಿದಂಥ ಪಾಪಕರ್ಮವನ್ನು ಮಾಡಿದಂಥವರ ಪಾಪ ತಟ್ಟುತ್ತೆ ಅನ್ನುವಂಥದ್ದು. ಹೀಗೆ ಇವೆಲ್ಲ ಈ ದಾನಚ್ಛೇದೋಪವರ್ಣನ ಅಂತಂದರೆ ಪುಣ್ಯಾಶಯ ಮತ್ತು ಶಾಪಾಶಯ ಎರಡು ಸೇರಿ ದಾನಚ್ಛೇದೋಪವರ್ಣನ ಅಂತ ಕರಿತೀವಿ. ಯಾಕೆ ಇವುಗಳ ಅವಶ್ಯಕತೆ ಇತ್ತು ಅಂತಂದರೆ, ಹಿಂದಿನ ಕಾಲಘಟ್ಟದಲ್ಲೂ ಕೂಡ ಈ ರೀತಿಯ ಐತಿಹಾಸಿಕ ಪ್ರಜ್ಞೆಯ ಕೊರತೆಯಿಂದಾಗಿ ಅವುಗಳನ್ನು ಹಾಳು ಮಾಡ್ತಕ್ಕಂಥವರ ಸಂತತಿ ಅವತ್ತು ಕೂಡ ಇತ್ತು, ಇವತ್ತು ಕೂಡ ಇದೆ ಅಂತಲೇ ನಾವು ಭಾವಿಸ್ಕೊಳ್ಬೋದು. ಒಂದು ನಮ್ಮ ಧನ್ಪಾಲ್ ಅವರು ಮಾತಾಡ್ತಾ ಶಾಪಾಶಯಗಳ ವಿಚಾರ ಹೇಳಿದ್ರು, ಅದ್ರ ಮುಂದುವರೆದ ಭಾಗವಾಗಿ ಹೇಳ್ತೀನಿ. ಇವತ್ತು ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿದೆ ರಾಮ ಮಂದಿರದ ಪ್ರಕರಣ ಮತ್ತು ಬದ್ರಿನಾಥ್ ಪ್ರಕರಣ. ಅಲ್ಲಿವರೆಗೂ ಹೋಗೋದು ಬೇಡ, ನಮ್ಮ ಕರ್ನಾಟಕದ ನಂಜನಗೂಡು ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದೋ ದೇವಾಲಯ ಈ ಕ್ಷಣಕ್ಕೆ ನೆನಪಾಗ್ತಾಯಿಲ್ಲ. ನನಗನ್ಸುತ್ತೆ ಈ ಫಲಕದ ಜೊತೆಗೆ ಈ ಶಾಪಾಶಯವನ್ನು ನಾವು ದೊಡ್ಡದಾಗಿ ಹಾಕಬೇಕೇನೋ ಅಂತ. ಯಾಕೆಂದರೆ ದೊಡ್ಡದಾಗಿ ಹಾಕಬೇಕು ಅಂತ ನಾನು ಹೇಳಿದ್ದು, ಯಾಕೆಂದರೆ ಪ್ರಧಾನವಾಗಿ ಅದು ಕಾಡಬೇಕು. ಇದಕ್ಕಿಂತ ಮುಖ್ಯವಾಗಿ ನಮಗೆ ಪ್ರಧಾನವಾಗಿ ಆ ಶಾಪಾಶಯ ಕಂಡ್ರೆ ಬಹುಶಃ ನಮ್ಮ ಜನರಲ್ಲಿ ಏನು ಅಧ್ಯಕ್ಷ ಹೇಳಿದ್ರಲ್ಲ ಸರ್ವಸ್ವ, ಆ ರೀತಿ ಕಾಪಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಒಂದು ಆಮೇಲೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೂಲ ಉದ್ದೇಶ ಈ ರೀತಿಯ ಪ್ರಾಚೀನ ಪರಂಪರೆ ಇರ್ತಕ್ಕಂಥ ದೇವಾಲಯಗಳನ್ನು, ಸ್ಮಾರಕಗಳನ್ನು, ಶಾಸನಗಳನ್ನು, ಪುರಾತತ್ವ ಅವಶೇಷಗಳನ್ನು, ಇನ್ನಿತರ ಪ್ರಾಚೀನ ವಸ್ತುಗಳನ್ನು, ಕಾಗದ ಕಡತ ಸಾಕಷ್ಟಿವೆ, ಇವುಗಳನ್ನು ಸಂರಕ್ಷಿಸುವ, ಆಯಾ ನೆಲೆಯಲ್ಲೇ ಅವುಗಳನ್ನು ಸ್ಥಾಪಿಸುವ
ಸ್ಥಾಪಿಸುವ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವಂಥ ಕೆಲಸವನ್ನು ನಾವು ಮಾಡುತ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಭಿನ್ನಮಂಗಲದಲ್ಲಿ ಸೇರಿದ್ದೇವೆ. ಭಾಳ ಒಳ್ಳೆಯ ಕೆಲಸ ನಮ್ಮ ನರೇಂದ್ರ ಅವರು ಮತ್ತು ಧನ್ಪಾಲ್ ಅವರು ಮಾಡಿದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಪಿ ವಿ ಕೃಷ್ಣಮೂರ್ತಿ ಅವರು ಇರ್ತಾರೆ. ಹಾಗಾಗಿ ಇಂಥ ಕೆಲಸಗಳು ಇಲ್ಲೇ ಅಂತಲ್ಲ, ನಾವು ಇಲ್ಲೇ ಅಂತಲ್ಲ, ಎಲ್ಲ ಕಡೆಗೂ ಈ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮ್ಮಂಥವ್ರ ಸಹಕಾರ ಸಿಗ್ತಾ ಇದೆ. ಈ ಸಹಕಾರ ಮುಂದುವರಿಲಿ. ಆಮೇಲೆ ಈಗ ತಮ್ಮಲ್ಲಿ ಈಗ ಒಂದು ನನ್ನ ಮನವಿ ಏನಂದರೆ, ಈಗ ತಾವಿಲ್ಲೆಲ್ಲ ನೋಡಿದ್ದೀರಿ, ಈ ಥರದ್ದು ನಿಮ್ಮ ಊರುಗಳಲ್ಲಿ ಕಂಡ್ರೆ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ವೀರ್ಗಳಿರ್ಬೋದು, ಶಿಲ್ಪಗಳಿರ್ಬೋದು, ದೇವಾಲಯಗಳಿದ್ದಿರ್ಬೋದು, ಪಾಳುಬಿದ್ದ ಮಂಟಪಗಳಿರ್ಬೋದು, ಇಂಥವನ್ನ ನೀವು ಅದನ್ನೇನು ಅಧ್ಯಯನ ಮಾಡೋಕ್ಕಾಗದೇ ಇದ್ದರೂ ಅದರದ್ದು ಫೋಟೋ ತೆಗೆದು, ಇವತ್ತಂತೂ ಮಾಧ್ಯಮ ಭಾಳ ಬೆಳೆದಿದೆ, ನಿಮ್ಮ ವಾಟ್ಸಪ್ಪಲ್ಲೋ ಅಥವಾ ನಿಮ್ಮ ಪರಿಚಿತರಿಗೋ ಕಳಿಸ್ಕೊಟ್ರೆ ಅದರ ಒಂದು ವಿಶ್ವಾಸಾರ್ಹತೆ, ಅದರ ಮೂಲ ಏನಿದೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ರೀತಿ ನಿಮ್ಮ ಸಹಕಾರವನ್ನು ನಾವು ಬಯಸ್ತಾ, ನಿಮ್ಮ ಸಹಕಾರಕ್ಕೆ ನಾವು ಪ್ರತಿಸ್ಪಂದಿಯಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಕರೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.